ಸಲಾತಿಯಂಥ ಕೆಲಸಗಳೆಲ್ಲ ಫೆಬ್ರವರಿ 20ರೊಳಗೆ ಮುಗಿಬೇಕು ಅಂತ ಗಡುವು ವಿಧಿಸಲಾಗಿದೆ. ಮಾರ್ಚ್ 16ರ ಒಳಗೆ ಮತದಾರರ ಅಂತಿಮ ಪಟ್ಟಿ ರೆಡಿಯಾಗಬೇಕು, ಪ್ರಕಟ ಆಗಬೇಕು. ಮಾರ್ಚ್ 16 ಮತದಾರರ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ಕೊನೆಯ ದಿನಾಂಕ. ಮಕ್ಕಳ ಪರೀಕ್ಷೆಗಳ ಕಾರಣಕ್ಕೆ ಮೇ 26ರ ನಂತರ ಚುನಾವಣಾ ಪ್ರಕ್ರಿಯೆ ಆರಂಭಗೊಳ್ಳಬೇಕು. ಜೂನ್ 30ರೊಳಗೆ ಎಲೆಕ್ಷನ್ ಮುಗಿಸಿ ರಿಸಲ್ಟ್ ಬರಬೇಕು. ಇನ್ಯಾವ ಕಾರಣಕ್ಕೂ ಹೆಚ್ಚಿನ ಸಮಯ ಕೇಳಬೇಡಿ ಅಂತ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಸೂಚನೆ ಕೊಟ್ಟಿದೆ. ಎಂಪಿ ಜಿಬಿಎ ಆದ ನಂತರದ ಮೊಟ್ಟ ಮೊದಲ ಚುನಾವಣೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ 5 ಭಾಗಗಳಾಗಿ ವಿಂಗಡಣೆಗೊಂಡಿದೆ. ಪೂರ್ವ, ಪಶ್ಚಿಮ, ಕೇಂದ್ರ, ದಕ್ಷಿಣ ಮತ್ತು ಉತ್ತರ. ಪೂರ್ವ ಪಾಲಿಕೆಯಲ್ಲಿ 50 ವಾರ್ಡು, ಪಶ್ಚಿಮ ಪಾಲಿಕೆಯಲ್ಲಿ 111 ವಾರ್ಡು, ಕೇಂದ್ರ ಪಾಲಿಕೆಯಲ್ಲಿ 63 ವಾರ್ಡು, ದಕ್ಷಿಣ ಪಾಲಿಕೆಯಲ್ಲಿ 72, ಉತ್ತರ ಪಾಲಿಕೆಯಲ್ಲಿ 72. ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರನ್ನು 5 ವಿಭಾಗಗಳನ್ನಾಗಿ ವಿಂಗಡಿಸಿದೆ. ಎರಡು 2015ರಲ್ಲಿ ಕೊನೆಯ ಎಲೆಕ್ಷನ್ ನಡೆದದ್ದು. 11ನೇ ವರ್ಷ ಈಗ ಕೊನೆಯ ಎಲೆಕ್ಷನ್ ಆಗಿ 198 ವಾರ್ಡ್ಗಳಿದ್ವು. ಬಿಬಿಎಂಪಿಯಲ್ಲಿ 100 ಮ್ಯಾಜಿಕ್ ನಂಬರ್ ಆಗಿತ್ತು. ಎರಡು 2015ರ ಚುನಾವಣೆಯಲ್ಲಿ ಬಿಜೆಪಿ 100, ಕಾಂಗ್ರೆಸ್ 76, ಜೆಡಿಎಸ್ 14, ಇತರೆ 8 ಸ್ಥಾನಗಳಲ್ಲಿ ಗೆದ್ದಿತು. ಎರಡು 2010 ಅದರ ಹಿಂದಿನ ಚುನಾವಣೆ ನಡೆದಾಗ